ಹಾಯ್ ಎಲ್ರಿಗೂ ನಮಸ್ಕಾರ. ಐಲೈನರ್ ಇಲ್ಲದೇ ಇದ್ರೂ ಕೂಡ ತುಂಬ ಕಲರ್ಫುಲ್ ಆಗಿ ಐಲೈನಿಂಗ್ನ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿ ಈ ಮೇಕಪ್ ಲುಕ್ಕನ್ನು ನಾನು ಟೆಂಪಲ್ ಹೋಗೋದಿಕ್ಕೆ ಅಂತ ಕ್ರಿಯೇಟ್ ಮಾಡಿದ್ದೆ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಫಸ್ಟು ನಾನಿಲ್ಲಿ ಸ್ಕಿನ್ ಕೇರನ್ನು ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಝೂಡಿಯೋ ಅವರ ಲಿಪ್ ಬಾಮನ್ನು ಹಚ್ತಾ ಇದ್ದೀನಿ. ನಂತರ ನಾನು ಡಾಬರ್ ಅವರ ರೋಸ್ ವಾಟರ್ನ ಒಂದು ಸ್ಪ್ರೇ ಬಾಟಲಿಂದ ಈ ರೀತಿ ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಪಾಂಡ್ಸ್ ಅವರ ಒಂದು ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್. ನಮ್ಮ ಮೇಕಪ್ಗೆ ಸ್ಕಿನ್ ಕೇರ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ನಮ್ಮ ಸ್ಕಿನ್ ಟೈಪ್ಗೆ ತಕ್ಕ ಹಾಗೆ ನಾವು ಸ್ಕಿನ್ ಕೇರನ್ನು ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಮಾರ್ಸ್ ಅವರ ಹೈಡ್ರಾ ಪ್ರೈಮರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಒಂದು ಹೈಡ್ರೇಟಿಂಗ್ ಪ್ರೈಮರ್ ಆಗಿರುತ್ತೆ. ಅದೇ ರೀತಿ ನಮ್ಮ ಮೇಕಪ್ಗೆ ಒಂದು ಹೈಡ್ರೇಷನ್ನ ಕೂಡ ಕೊಡುತ್ತೆ. ಇದನ್ನು ಈ ರೀತಿ ಫೇಸ್ ಮೇಲೆ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ ನಂತರ ನಾನು ಮೇಕಪ್ಪನ್ನು ಶುರು ಮಾಡ್ತೀನಿ. ಇಲ್ಲಿ ನಾನು ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡಿಕೊಂಡು ನನ್ನ ಫೇಸ್ ಮೇಲೆ ಇರುವಂತಹ ಟ್ಯಾನ್ ಅದೇ ರೀತಿ ಪಿಗ್ಮೆಂಟೇಷನನ್ನು ಕವರ್ ಮಾಡ್ಕೋತೀನಿ. ನಮ್ಮ ಬಾಯಿಯ ಕಾರ್ನರ್ಸಲ್ಲಿ ನಮಗೆ ಸ್ಕಿನ್ ಬಂದು ಶ್ರಿಂಕ್ ಆಗಿರುತ್ತೆ. ಅದನ್ನು ನಾವು ಬ್ಲೆಂಡ್ ಮಾಡ್ಕೊಳ್ಳುವಾಗ ಈ ರೀತಿ ಸ್ಟ್ರೆಚ್ ಮಾಡಿಕೊಂಡು ಸ್ಕಿನ್ನನ್ನು ನೆಕ್ಸ್ಟ್ ನಾವು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾನು ನನ್ನ ಫೋರ್ ಹೆಡ್ ಅದೇ ರೀತಿ ನನ್ನ ಅಂಡರ್ ಐಸನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿ ಫೌಂಡೇಶನನ್ನು ಯೂಸ್ ಮಾಡ್ತಾ ಇಲ್ಲ. ಈ ಎರಡು ಕನ್ಸೀಲರ್ಸ್ನ ಯೂಸ್ ಮಾಡಿಕೊಂಡು ನನ್ನ ಮೇಕಪ್ಪನ್ನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಲಾರಿಯಲ್ ಕನ್ಸೀಲರ್ಸನ್ನು ಯೂಸ್ ಮಾಡಿದ್ದೀನಿ. ಫಸ್ಟು ನಾನಿಲ್ಲಿ 317 ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಫೇಸನ್ನು ಈ ರೀತಿ ಡಾಟ್ಸ್ ಆಗಿ ಹಚ್ಕೋತಾ ಇದ್ದೀನಿ. ಈ ಒಂದು ಕನ್ಸೀಲರನ್ನು ನಾನು ಫೌಂಡೇಶನನ್ನು ಎಲ್ಲಿಗೆ ಹಚ್ತೀನಿ ಅಲ್ಲಿ ಮಾತ್ರ ನಾನು ಸ್ಪ್ರೆಡ್ ಮಾಡಿಕೊಂಡು ನೆಕ್ಸ್ಟ್ ನಾನು 314 ಅನ್ನೋ ಶೇಡನ್ನು ಈ ರೀತಿ ನನ್ನ ಹೈಲೈಟಿಂಗ್ ಏರಿಯಾಸಲ್ಲಿ ಮಾತ್ರ ಹಚ್ಚಿ ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ಹೈಲೈಟಿಂಗ್ ಪಾಯಿಂಟ್ಸ್ಗೆ ಹಚ್ಚಾದ ನಂತರ ಫಸ್ಟು ನಾನು ಈ ಹೈಲೈಟಿಂಗ್ ಏರಿಯಾಸನ್ನು ಬ್ಲೆಂಡ್ ಮಾಡ್ಕೋತೀನಿ. ಫಸ್ಟು ನಾನಿಲ್ಲಿ ಒಂದು ಸೈಡ್ ಆಫ್ ಬ್ಯೂಟಿ ಬ್ಲೆಂಡರಲ್ಲಿ ನನ್ನ ಹೈಲೈಟಿಂಗ್ ಏರಿಯಾಸನ್ನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ನನ್ನ ಇನ್ನೊಂದು ಸೈಡ್ ಆಫ್ ಬ್ಯೂಟಿ ಬ್ಲೆಂಡರಿಂದ ನಾನು ಎಲ್ಲೆಲ್ಲಿ ಫೌಂಡೇಶನ್ ಹಚ್ಚಬೇಕಿತ್ತೋ ಅಲ್ಲಿ ನನ್ನ ಕನ್ಸೀಲರನ್ನು ಈ ರೀತಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಸೊ ದಟ್ ನಮ್ಮ ಲೈಟರ್ ಹಾಗೆ ನಮ್ಮ ಸ್ಕಿನ್ ಟೋನ್ಗೆ ತಕ್ಕ ಹಾಗೆ ನಾವು ಏನು ಕನ್ಸೀಲರನ್ನು ಹಚ್ಚಿದ್ದೀವಿ ಅದು ಬಂದು ಮಿಕ್ಸ್ ಆಗೋದಿಲ್ಲ. ಈ ರೀತಿ ನಾವು ಕನ್ಸೀಲರಿಂದನೇ ಮೇಕಪ್ ಮಾಡ್ಕೊಳ್ಳೋದ್ರಿಂದ ಒಂದು ಹೈ ಕವರೇಜ್ ಜೊತೆಗೆ ನಮ್ಮ ಮೇಕಪ್ ಬಂದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ. ಅದೇ ರೀತಿ ಸ್ವೆಟ್ ಪ್ರೂಫ್ ಕೂಡ ಆಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಕಲರ್ ಎಸೆನ್ಸ್ ಅವರ ಒಂದು ಕಾಂಪ್ಯಾಕ್ಟನ್ನು ಯೂಸ್ ಮಾಡಿಕೊಂಡು ನನ್ನ ಫೇಸನ್ನು ಈ ರೀತಿ ಕವರ್ ಮಾಡ್ಕೋತೀನಿ. ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ತಾ ನನ್ನ ಆಲ್ ಓವರ್ ದ ಫೇಸ್ ಇದನ್ನು ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ನಾನಿಲ್ಲಿ ಪ್ರೆಟಿ ಆಲ್ ಸೆಟ್ ಒಂದು ಐ ಶ್ಯಾಡೋ ಪ್ಯಾಲೆಟಿಂದ ಈ ಒಂದು ಪೀಚ್ ಶೇಡನ್ನು ನನ್ನ ಟ್ರಾನ್ಸಿಷನ್ ಅದೇ ರೀತಿ ನನ್ನ ಆಲ್ ಓವರ್ ದ ಲಿಡ್ ಸ್ಪ್ರೆಡ್ ಮಾಡ್ತಾ ಬ್ಲೆಂಡ್ ಮಾಡ್ಕೋತೀನಿ. ಇದು ಬಂದು ಯು ಕ್ಯಾನ್ ಬಿ ಅವರ ಬ್ರ್ಯಾಂಡ್ದಾಗಿರುತ್ತೆ. ಹಾಗೆ ಇದನ್ನು ನಾನು ನನ್ನ ಲ್ಯಾಶ್ ಲೈನ್ ಮೇಲೆ ಹಚ್ಚೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಾವು ಒಂದು ಐಲೈನರ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಬ್ಲ್ಯಾಕ್ ಐ ಶ್ಯಾಡೋನ ತಗೊಂಡು ಈ ರೀತಿ ನನ್ನ ಲ್ಯಾಶ್ ಲೈನ್ ಮೇಲೆ ಒಂದು ತಿನ್ನಾದ ಲೈನನ್ನು ನನ್ನ ಐ ಶ್ಯಾಡೋ ಅಲ್ಲೇ ಡ್ರಾ ಮಾಡ್ಕೋತಾ ಇದ್ದೀನಿ. ಇವತ್ತು ನಾವು ಯಾವುದೇ ರೀತಿ ಐಲೈನರನ್ನು ಯೂಸ್ ಮಾಡದೆ ನಮ್ಮ ಐ ಶ್ಯಾಡೋವನ್ನೇ ಯೂಸ್ ಮಾಡಿಕೊಂಡು ನಮ್ಮ ಐಸನ್ನು ಲೈನ್ ಮಾಡ್ಕೋತಾ ಇದ್ದೀವಿ. ಈ ರೀತಿ ಒಂದು ಬ್ಲ್ಯಾಕ್ ಐ ಶ್ಯಾಡೋ ಸಹಾಯದಿಂದ ಒಂದು ತಿನ್ನಾದ ಲೈನನ್ನು ಎರಡು ಐಲಿಡ್ಸ್ ಮೇಲೆ ಡ್ರಾ ಮಾಡ್ಕೋತಾ ಇದ್ದೀವಿ. ಈ ಲ್ಯಾಶ್ ಲೈನ್ ಮೇಲೆ ನಾವು ಪೀಚ್ ಐ ಶ್ಯಾಡೋವನ್ನು ಅಪ್ಲೈ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ನಾವು ಲೈನಿಂಗ್ ಮಾಡ್ತಾ ಇರೋದ್ರಿಂದ ಅದು ಕೇಕಿಯಾಗಿ ಕಾಣಿಸೋ ಚಾನ್ಸಸ್ ಇರೋದ್ರಿಂದ ನಾವು ಡಬಲ್ ಲೇಯರನ್ನು ಅವಾಯ್ಡ್ ಮಾಡಿ ಈ ರೀತಿ ಒಂದು ಸಿಂಗಲ್ ಲೇಯರನ್ನು
ಅಪ್ಲೈ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ಒಂದು ವೈಲೆಟ್ ಶೇಡನ್ನು ತಗೊಂಡು ನಾನು ಬ್ಲ್ಯಾಕ್ ಐ ಶ್ಯಾಡೋ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ನನ್ನ ಎಂಡ್ ಆಫ್ ದ ಐಲಿಡ್ ಇಂದ ಒಂದು 3/4 ಐಲಿಡ್ ವರೆಗೆ ಮಾತ್ರ ಈ ವೈಲೆಟ್ ಕಲರನ್ನು ಸ್ಪ್ರೆಡ್ ಮಾಡ್ತಾ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನನ್ನ ಇನ್ನರ್ ಕಾರ್ನರ್ಸ್ ಇಂದ 1/4 ಆಫ್ ದ ಐಲಿಡ್ ವರೆಗೆ ನಾನು ಪಿಂಕ್ ಶೇಡನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಇನ್ನರ್ ಕಾರ್ನರ್ಸ್ಗೆ ಲೈಟ್ ಶೇಡನ್ನು, ಅದೇ ರೀತಿ ನನ್ನ ಮಿಡ್ ಹಾಗೆ ಔಟರ್ ವಿಯಲ್ಲಿ ಡಾರ್ಕರ್ ಶೇಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನು ಇಲ್ಲಿ ಒಂದು ಪಿಂಕ್ ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಇನ್ನರ್ ಕಾರ್ನರ್ಸಿಂದ 1/4 ಆಫ್ ದ ಐಲಿಡ್ ವರೆಗೆ ಮಾತ್ರ ಇದನ್ನು ಈ ರೀತಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಐಲೈನಿಂಗ್ ಬಂದು ಕಲರ್ಫುಲ್ ಆಗಿ ಕೂಡ ಇರುತ್ತೆ. ಅದೇ ರೀತಿ ನಮಗೆ ಯಾವುದೇ ರೀತಿ ಸಪ್ರೇಟ್ ಐಲೈನರ್ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ಇದು ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಡಾರ್ಕ್ ಬ್ರೌನ್ ಶೇಡಿಂದ ಒಂದು ವಿಂಗನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದು ಬಂದು ಆಪ್ಷನಲ್ ಆಗಿರುತ್ತೆ. ನೀವು ಇಷ್ಟಕ್ಕೆ ಕೂಡ ನಿಮ್ಮ ಐ ಮೇಕಪ್ಪನ್ನು ಸ್ಟಾಪ್ ಮಾಡ್ಬೋದು. ನಾನು ಇಲ್ಲಿ ಒಂದು ಎಕ್ಸ್ಟ್ರಾ ಎಫೆಕ್ಟ್ಗೋಸ್ಕರ ಒಂದು ಬ್ರೌನ್ ಶ್ಯಾಡೋ ಇಂದ ಈ ರೀತಿ ವಿಂಗನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಪ್ಲಮ್ ಅವರ ಕಾಜಲನ್ನು ಯೂಸ್ ಮಾಡಿಕೊಂಡು ನನ್ನ ಐಸನ್ನು ಲೈನ್ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ಸ್ವಿಸ್ ಬ್ಯೂಟಿ ಅವರ ಒಂದು ಕೋರಲ್ ಡ್ರೀಮ್ ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಬ್ಲಷನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಕಾಂಟೋರಿಂಗ್ನ ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ಬ್ಲಷ್ ಪ್ಲೇಸ್ಮೆಂಟನ್ನು. ಇಲ್ಲಿ ನಾನು ಪ್ಲೇಸ್ಮೆಂಟನ್ನು ಒಂದು ರೆಕ್ಟ್ಯಾಂಗ್ಯುಲರ್ ಶೇಪ್ ಅಂತಲೇ ಹೇಳ್ಬೋದು. ಈ ಒಂದು ಶೇಪಲ್ಲಿ ನಾನು ಕೊಡ್ತಾ ಇದ್ದೀನಿ, ನನ್ನ ಫೇಸನ್ನು ಸ್ವಲ್ಪ ಸ್ಲಿಮ್ ಆಗಿ ಕಾಣೋ ರೀತಿ ಮಾಡೋದಕ್ಕೆ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಲಿಪ್ ಲೈನರನ್ನು ಯೂಸ್ ಮಾಡಿಕೊಂಡು ನನ್ನ ಲಿಪ್ಸನ್ನು ಲೈನ್ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಶುಗರ್ ಅವರ ಒಂದು ಲಿಕ್ವಿಡ್ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 43. ಸೊ ಇದು ನನ್ನ ಫೈನಲ್ ಲುಕ್. ನೀವೇ ನೋಡ್ತಾ ಇರ್ಬೋದು ಐಸ್ ಬಂದು ಎಷ್ಟು ಸಾಫ್ಟ್ ಆ್ಯಂಡ್ ಸಿಂಪಲ್ ಆಗಿ ಸಟಲ್ ಆಗಿ ಇದೆ ಅಂತ ಹೇಳಿ. ಅದೇ ರೀತಿ ಇವತ್ತಿನ ಮೇಕಪ್ ನಾವು ಬರೀ ಕನ್ಸೀಲರ್ಸನ್ನು ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಫೌಂಡೇಶನ್ನ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ಈ ಒಂದು ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿ ಅದೇ ರೀತಿ ಸ್ವೆಟ್ ಪ್ರೂಫ್ ಆಗಿ ಕೂಡ ಇರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.